ಹಾಡ್ದೆ ಕುಣ್ದೆ ನನಗ್ ಲವ್ವೇ ಬರ್ಲಿಲ್ಲ. ಇನ್ನು ಅರ್ಧ ಗಂಟೆಗೆ 5 ನಿಮಿಷ ಟೈಮ್ ಇದೆ. 30 ಸೆಕೆಂಡ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾರಂತೆ. 5 ನಿಮಿಷ ನಿಂಗೆ ಲವ್ ಬರ್ಸಕ್ಕಾಗಲ್ವಾ? ಇರೋ 1 ನಿಮಿಷ ಬಾ ನನ್ ಜೊತೆ. ಏನೋ ರಾಜು, ಚೆನ್ನಾಗಿದ್ಯಾ? ಎಷ್ಟ್ ದಿನ ಆಯ್ತಣ್ಣ ನೀನ್ ಏ, ಬಂದು? ಹೋದ್ ವಾರ ತಾನೇ ಬಂದೋದ್ನಲ್ಲೋ. ಎಷ್ಟ್ ದಿನ? ರಾಜ ಬಂದ್ರು? ಎಲ್ಲ ಬನ್ನಿ 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 ಬನ್ನಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಅಣ್ಣ, ಯಾರು ಈ ಹುಡುಗಿ? ಅದ್ಕೆ ಅದ್ಕೆ ಯಾರ ಅತ್ಗೆ ಅಂತ ಹೇಳ್ಕೊಟ್ಟಿದ್ದು? ಯಾರು ನಿಮ್ಗೆ ಅತ್ಗೆ ಅಂತ ಹೇಳಿದ್ದು? ಟೆನ್ಷನ್ ಆಗ್ಬೇಡ. ಅವ್ರ ಅದ್ಕೆ ಅನ್ಕೊಂಡು ನೀನ್ ಅದ್ಕೆ ಆಗ್ಬಿಡ್ತೀಯಾ? ನೀನ್ ಕಾನ್ಫಿಡೆಂಟ್ ಆಗಿದ್ಯಾ ತಾನೆ? ಓಕೆ, ಮಕ್ಳೆಲ್ಲ ತಮಾಷೆಗಳು, ಅದನ್ನ ಯಾಕೆ ಸೀರಿಯಸ್ ಆತ ಅಂತೀಯಾ? ತಗೋ, ಇದನ್ನೆಲ್ಲ ಕೊಡು. ಬುದ್ಧಿ ಇದೆಯಾ ನಿಂಗೆ? ಇಷ್ಟ ಜನ ಮಕ್ಳಿದ್ದಾರೆ, ಒಂದೇ ಒಂದ್ ಪ್ಯಾಕೆಟ್ ತಂದ್ಬಿಟ್ಟಿದ್ಯಾ? ನಾನ್ ಹೆಂಗ್ ಕೊಡ್ಲಿ? ಅಕ್ಕ, ಹೊಟ್ಟೆ ತುಂಬಾ ಊಟ ಅನ್ ಬೇಡಕ್ಕ, ಪ್ರೀತಿಯಿಂದ ಒಂದ್ ತುತ್ ಕೊಟ್ರೆ ಸಾಕು. ಅಕ್ಕ, ನಮ್ಗೆ ಯಾರು ಇಲ್ಲ ಅಕ್ಕ. ಅಣ್ಣನ್ ತರ ಅವಾಗ ಬರ್ತೀಯ ಅಕ್ಕ? ಖಂಡಿತ ಬರ್ತೀನಿ. ಅಕ್ಕ, ಎಲ್ರು ನಮ್ನ ಅನಾಥರು ಅಂತಾರೆ. ಅನಾಥರು ಅಂದ್ರೆ ಯಾರಕ್ಕ? ಯಾರು ಅಂತ ಹೇಳಕ್ಕ. ಅನಾಥರು ಅಂದ್ರೆ ದೇವರ ಮಕ್ಳು. ನಾನು ಒಬ್ಬ ಅನಾಥ, ನನಗೂ ಒಂದು ತುತ್ತು ಕೊಡ್ತೀಯ? ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಾ? ಇದು ಮಕ್ಕಳು ಅನ್ನೋ ದೇವರ ದೇವಸ್ಥಾನ. ಇಲ್ಲಿ ಯಾರು ಸುಳ್ಳು ಹೇಳಲ್ಲ. ನಿಜ ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಅಂಜಲಿ, ಮಾವ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಿನ್ನ ಬಗ್ಗೆ ಪತ್ರಿಕೆಗಳಲ್ಲಿ ಓದಿ ಗಾಬರಿ ಆದೆ. ಪಾರ್ಟಿನಲ್ಲೂ ಮೂರ್ಖರಾಗ್ಬಿಟ್ರು, ಪ್ರೆಸ್ನವರು ಮೂರ್ಖರಾಗ್ಬಿಟ್ರು, ಈಗ ನೀವು ಮೂರ್ಖರಾಗ್ಬಿಟ್ರಲ್ಲ ಮಾವ. ಮೂರ್ಖರಾಗಿರೋದು ನಾವ್ಯಾರು ಅಲ್ಲಮ್ಮ, ನೀನು. ನಾನಾ? ನೋ ವೇ ಮಾವ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಅವನ ಅಭಿಷೇಕ್ ಹೆಗಡೆ ಅಲ್ಲ. ಆಕ್ಟಿಂಗ್ ಚಾನ್ಸ್ಗೋಸ್ಕರ ನನ್ನ ಹಿಂದೆ ಬಿದ್ದಿರೋ ಮಾದೇಶ. ನೋ ನೋ ಅಂಜಲಿ, ಅವನ್ ಮಾದೇಶನೂ ಅಲ್ಲ, ಈ ದೇಶನೂ ಅಲ್ಲ. ಇಲ್ಲಿ ನೋಡು, ಅವನು ಇಂಡಿಯಾದ ನಂಬರ್ 1 ಆಡ್ ಕಂಪನಿ ಓನರು, ಕೋಟ್ಯಾಧೀಶ್ವರ. ಅವನು ಮದುವೆ ಆಗ್ತೀನಿ ಅಂತಂದ್ರೆ ನಮ್ಮ ಲೀಡಿಂಗ್ ಹೀರೋಯಿನ್ಸು, ಟಾಪ್ ಮಾಡೆಲ್ಸು ಅವನ ಮದುವೆ ಕ್ಯೂ ನಿಂತ್ಕೊತ. ಅಂಥದ್ರಲ್ಲಿ ನೀನು ಒಬ್ಬ ಸಾಧಾರಣ ಜೂನಿಯರ್ ಆರ್ಟಿಸ್ಟ್. ಅವನ ಮನೆ ಕೆಲಸದೊಳಾಗೋದು ಕೂಡ ಸಾಧ್ಯ ಇಲ್ಲ. ಅವನು ನಿನ್ನನ್ನು ಲವ್ ಮಾಡ್ತೀನಿ ಅಂದ್ರೆ ನೀನ್ ನಂಬ್ತೀಯ? ಅಂಜಲಿ, ನೀನ್ ನನ್ ಖಂಡಿತ ಲವ್ ಮಾಡ್ತಿದ್ದೀಯ. ಇನ್ನು ನಿನ್ನ ಹತ್ರ ನಾನು ಯಾರು ಅಂತ ಮುಚ್ಚಿಡಲ್ಲ. ಈ ಶ್ರೀಮಂತರಿಗೆ ನಿನ್ನಂತಹ ಸುಂದರವಾದ ದಿಕ್ಕಿಲ್ಲದ ಹುಡುಗಿರು ಅಂದ್ರೆ ಭೋಗದ ವಸ್ತುಗಳು ಅಷ್ಟೇ ಕಣಮ್ಮ. ಹಾಸಿಗೆ ಕರ್ಕೊಂಡು ಹೋಗೋವರೆಗೂ ಆಸೆ ತೋರಿಸ್ತಾರೆ, ಆಮೇಲೆ ಕಾಸ ಬಿಸಾಕ್ಬಿಡ್ತಾರೆ. ಅಭಿಷೇಕ್ ಹೆಗಡೆ ಅಂತ ಪ್ರೀತಿಸೋರು 100 ಜನ ಹುಡುಗಿರು, ಆದ್ರೆ ನಾನೊಬ್ಬ ಆರ್ಡಿನರಿ ವ್ಯಕ್ತಿಯಾಗಿ ಪ್ರೀತಿಸೋಳು ಅಂಜಲಿ ಒಬ್ಳೆ. ಅವನ ಕೈಗೆ ಸಿಕ್ಕು ಕಸ ಆಗಿ ಡಸ್ಟ್ ಬಿನ್ ಸೇರೋದಕ್ಕಿಂತ ಮುಂಚೆ ಹೂವಾಗಿ ದೇವರ ಮುಡಿ ಸೇರ್ಕೋಬೇಕಮ್ಮ. ನಾನ್ ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿದೀನಿ. ಒಳ್ಳೆ ಮನತನ, ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ. ತಪಸ್ ಮಾಡಿದ್ರು ಅಂತ ಒಳ್ಳೆ ಹುಡುಗ ಸಿಗಲ್ಲ. ಅದನ್ನ ಹೇಳೋಣ ಅಂತಾನೆ ಇಲ್ಲಿಗೆ ನಾನು ಬಂದಿದ್ದು. ಇವಳು ಚಿಕ್ಕವಳಾಗಿದ್ದಾಗಲೇ ನನ್ನ ಭಾವ ತೀರ್ಕೊಂಡ್ರು. ನಾನೇ ನನ್ನ ಕೈಲಾದ ಸಹಾಯ ಮಾಡಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ದೆ. ಈಗ ಅವಳು ಶೂಟಿಂಗು ಮಾಡ್ಲಿಂಗು ಅನ್ಕೊಂಡು ಕೈ ತುಂಬಾ ದುಡ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾಳೆ. ಒಬ್ಬಂಟಿ ಹುಡುಗಿ ಆಗಿರಬಾರ್ದು ಅಂತ ಹೇಳಿ ನಾನೇ ಮದುವೆಗೆ ಒಪ್ಪಿಸ್ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ನಮಗೆ ವರದಕ್ಷಿಣೆ ವ್ಯಾಮೋಹ ಏನೂ ಇಲ್ಲ. ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು. ನಮಗಂತೂ ಹುಡುಗಿ ಹಿಡಿಸಿದಾಳೆ. ಹಾಗಾದ್ರೆ ತಟ್ಟೆ ಬದಲಾಯಿಸ್ಕೋಬಹುದಲ್ಲ? ಧಾರಾಳವಾಗಿ. ನಿಲ್ಸಿ ಅಂಜಲಿ, ಏನಿದೆಲ್ಲ?
ನಾನ್ ನಿನ್ನೆಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿದ್ದು ಕೂಡ ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂತ ಇದ್ಯಾ? ಯಾರು ನೀವು? ನಾನ್ ಯಾರು ಅಂತ ಅದೇ ನೀನ್ ಯಾರು ಅಂತ ನಾನ್ ಕೇಳ್ತಾ ಇದ್ದೀನಿ. ಯಾಕೆ ಸುಮ್ನಾದೆ? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಾನ್ ಹೇಳ್ತೀನಿ ಕೇಳು. ಅಭಿ, ದ ಗ್ರೇಟ್ ಅಭಿಷೇಕ್, ದ ಫೇಮಸ್ ಅಭಿ ಆಡ್ ಕಂಪನಿ ಓನರ್ ಅಭಿಷೇಕ್ ಹೆಗ್ಡೆ. ಅದನ್ನ ನಾನು ನಿನ್ಗೆ ಹೇಳ್ಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ದು. ಹಾಗಾದ್ರೆ ಮಾದೇಶ ಅಂತ ಸುಳ್ಳು ಯಾಕೆ ಹೇಳ್ದೆ? ಸುಳ್ಳು ನಾನಲ್ಲ ಹೇಳಿದ್ದು, ನೀನ್ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ, ಗೊತ್ತಾಗ್ತಾನೂ ಇರ್ಲಿಲ್ಲ. ನನ್ನ ಮುಖ ಕೂಡ ನೋಡಿದೇನೆ, ನಾನು ಲವ್ ಮಾಡ್ತೀನಿ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟವಳೆ ನೀನು. ಆಗ ನಿನ್ನ ಹುಡ್ಕೊಂಬಂದಿದ್ದು ನಿನಗೆ ಬೈದು ಬುದ್ಧಿ ಹೇಳ್ಬೇಕು ಅಂತ, ಪ್ರೀತಿ ಮಾಡ್ಬೇಕು ಅಂತ ಅಲ್ಲ. ಮತ್ತೆ ಯಾಕೆ ಬೈಲಿಲ್ಲ? ಅಂದ್ವಾದ್ ಹುಡುಗಿ ನೋಡಿದ ತಕ್ಷಣ ಆಸೆ ತೀರ್ಸ್ಕೊಂಡು ಮೋಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀಯಾ? ಹಲೋ, ನನಗೆ ಲೈಫಲ್ಲಿ ಆಂಬಿಷನ್ಸ್ ಇದೆ ಹೊರತು ನೀ ತಿಳ್ಕೊಳ್ಳೋ ತರ ಚೀಪ್ ಆಸೆಗಳಿಲ್ಲ. ಅಂದ ನೋಡಿ ಆರಾಧಿಸುವಂತ ಹೃದಯ ಇದೆ ಹೊರತು ಅದನ್ನ ಅನುಭವಿಸ್ಬೇಕು ಅನ್ನೋ ಕೆಟ್ಟ ಮನಸ್ಸಿಲ್ಲ. ಇಷ್ಟಕ್ಕೂ ನಾನು ಪ್ರೀತಿ ಮಾಡಿದ್ದು ನಿನ್ ಸುಂದರ ದೇಹ ನೋಡಿ ಅಲ್ಲ, ಅದ್ರೊಳಗಿರೋ ಒಳ್ಳೆ ಮನಸ್ಸು ನೋಡಿ. ಫಸ್ಟ್ ಟೈಮ್ ನೀನು ಮೀಟ್ ಮಾಡ್ಬೇಕು ಅಂತ ಹುಡುಕೊಂಡ್ ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಒಂದು ಹುಡುಗಿ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋದು ನೋಡಿದೆ, ತುಂಬಾ ಇಂಪ್ರೆಸ್ ಆಯ್ತು. ಆಮೇಲೆ ನಿನ್ನ ಮೀಟ್ ಮಾಡಿದಾಗ ಆ ಹುಡುಗಿ ನೀನೇ ಅಂತ ಗೊತ್ತಾದ ನನ್ನ ಬಾಯಿಂದ ಮಾತುಗಳೇ ಹೊರಡ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನೀನ್ ಮಾತಾಡ್ತಾ ಹೋದೆ, ನಾನ್ ಪ್ರೀತಿಸ್ತಾ ಬಂದೆ. ಇಷ್ಟು ಬಿಟ್ಟರೆ ನನಗೆ ಯಾವ ದುರುದ್ದೇಶಗಳು ಇಲ್ಲ, ನೀನು ಪ್ರೀತಿ ಒಂದು ಬಿಟ್ಟು. ಇದನ್ನೆಲ್ಲ ನಾನ್ ನಂಬೇಕಾ? ನಿಮ್ದೇನ ಇದೆಲ್ಲ ಫಿಟ್ಟಿಂಗು? ಹಣ ಇರೋರು ಯಾರು ಪ್ರೀತಿನೇ ಮಾಡಲ್ಲ, ಅವರೆಲ್ಲ ಮೋಸ ಮಾಡ್ತಾರೆ, ಚೀಟ್ ಮಾಡ್ತಾರೆ, ಶೋಕಿ ಮಾಡ್ತಾರೆ ಅಂತ ಹೇಳಿ ತಲೆ ಕೆಡಿಸಿ ಇದನ್ನೆಲ್ಲ ಅರೇಂಜ್ ಮಾಡಿದ್ರ ನೀವು? ನೋಡಿ, ಹಣ ಇರೋರೆಲ್ಲ ಕೆಟ್ಟವರು ಅಲ್ಲ, ಹಣ ಇಲ್ದಾರ ಒಳ್ಳೆಯವರಲ್ಲ. ಒಳ್ಳೆಯವರು ಕೆಟ್ಟರು ಎಲ್ಲ ಕಡೆ ಇರ್ತಾರೆ. ಬಾಸ್, ನೀವ್ ಯಾರು ನನಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ಅಂಜಲಿ ಪ್ರೀತಿ ಮದುವೆ ಆಗ್ತಾ ಇದೀವಿ. ಪ್ಲೀಸ್ ಯು ಕ್ಯಾನ್ ಗೋ. ಅಂಜಲಿ, ಈ ಆಡ್ಕೊಳ್ಳೋರ್ ಬಾಯಿ ಮುಚ್ಚಕ್ಕಿರೋದು ಒಂದೇ ಒಂದ್ ದಾರಿ, ಮದುವೆ. ಬಾ, ನಮ್ ತಾತನ ಹತ್ರ ಇವತ್ತೇ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ. ಬೇಡ, ಶ್ರೀಮಂತರ ಸಹವಾಸ ಬೆಂಕಿ ಇದ್ದ ಹಾಗೆ, ಹತ್ರ ಹೋದ್ರೆ ಸುಟ್ಟು ಹೋಗ್ತೀಯ. ಅಂಜಲಿ, ಇವ್ರ ಮಾತನ್ನ ನೀನ್ ಕೇಳಬೇಡ, ನಡಿ ನನ್ ಜೊತೆ. ಅಂಜಲಿ, ನಾನ್ ಯಾರು ಅಂತಾನೆ ಗೊತ್ತಿಲ್ದಿರ್ಬೇಕಾರೆ ಈ ಅಭಿಷೇಕ ಲವ್ ಮಾಡ್ತೀನಿ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ಕೊಂಬಂದೆ, ಇಡೀ ದೇಶನ ನಂಬೋ ಹಾಗೆ ಮಾಡಿದೆ. ಈಗ ಈ ಅಭಿಷೇಕ ಇಡೀ ನಿನ್ನ ಹತ್ರ ಬಂದಿದ್ದಾನೆ. ಅಟ್ಲೀಸ್ಟ್ ನಿಮ್ ಮಾವನಿಗೆ ನೀನ್ ನಿಜ ಹೇಳಕ್ಕಾಗಲಿಲ್ಲ. ನನ್ನ ಹತ್ರ ದುಡ್ಡಿರೋದೇ ಪ್ರಾಬ್ಲಮ್ ಆಗಿದ್ರೆ ಹೇಳು, ನನ್ನ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ. ನನಗಂತೂ ನೀನ್ ಬೇಕು ಅಂಜಲಿ. ಐ ರಿಯಲಿ ಲವ್ ಯು ಅಂಜಲಿ. ಐ ಲವ್ ಯು ವೆರಿ ಮಚ್. ಐ ಲವ್ ಯು. ಐ ಲವ್ ಯು ಅಭಿ. I love you very much. ಸರ್, ಅವ್ರಿಗೆ ಪ್ರಜ್ಞೆ ಬಂದಿದೆ. ಅಭಿ, ಅಭಿ, ಹೇಗಿದ್ಯೋ ಮರಿ? ನೋಡ, ನಾನ್ ನಿಮ್ಮಪ್ಪ ಹೋಗಿದ್ದನ್ನು ನೋಡಿದೆ, ನಿಮ್ಮಮ್ಮ ಸತ್ತು ಹೋಗಿದ್ದನ್ನು ನೋಡಿದೆ. ಈಗ ನಿನಗೂ ಏನಾದ್ರೂ ಆಗ್ಬಿಟ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ ಕಣೋ, ತಡ್ಕೊಳಕ್ಕಾಗಲ್ಲ. ತಾತ, ಅಂಜಲಿಯಲ್ಲಿ ಅದೆಲ್ಲ ಆಮೇಲೆ ಆಗ್ಲೇ, ಮೊದಲು ನೀನ್ ಬೇಗನೆ ಹುಷಾರಾಗು. ಪ್ಲೀಸ್ ತಾತ, ಅಂಜಲಿ ಆಗಿದ್ದಾಳೆ. ಆಗಿದ್ದಾಳೆ, ಚೆನ್ನಾಗಿದ್ದಾಳೆ ಕಣೋ, ತುಂಬಾ ಚೆನ್ನಾಗಿದ್ದಾಳೆ. ನಾಳೆ ಬೆಳಿಗ್ಗೆನೆ ಮದುವೆ ಆಗೋಷ್ಟು ಚೆನ್ನಾಗಿದ್ದಾಳೆ. ತಗೋ ಇನ್ವಿಟೇಷನ್. ಅಲ್ಲ ಕಣ, ಇಷ್ಟ ದಿವಸ ನೀನ್ ಹಾಸ್ಪಿಟಲ್ ನಲ್ಲಿ ಇದೆಯಲ್ಲ, ಒಂದ್ಸಾರ್ತಿನಾದ್ರೂ ಆ ಹುಡುಗಿ ಬಂದು ನಿನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋದ್ಲೇನು? ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡಿದ್ಲೇನ? ಹೋಗಿ ಹೋಗಿ ನೀನ್ ಆ ಹುಡುಗಿನ ಪ್ರೀತಿಸ್ತಿದ್ಯಲ್ಲ. ಅಲ್ಲ ಕಣಯ್ಯ, ಯಾರೋ ಗುರ್ತು ಪಂಚಾಯತ್ವರೆಲ್ಲ ಬಂದು ಬೊಕೆ ಕೊಟ್ಟು ನೀನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಬೇಗ ಗುಣ ಆಗುವಂತ ಹಾರೈಸ್ಬಿಟ್ಟು, ಆದ್ರೆ ಇವಳು ತನ್ನ ಸೋದರ ಮಾವನ ಕೈನಲ್ಲಿ ಈ ಮದುವೆ ಇನ್ವಿಟೇಷನ್ ಕಳಿಸ್ತ. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಅಭಿಷೇಕ್ ಹೆಗ್ಡೆ ನನ್ನ ಲವ್ವರು ಅಂತ ಊರೆಲ್ಲ ಸಾರ್ಕೊಂಡು ಬಂದ್ಲು. ಆದ್ರೆ ನಿಜವಾಗ್ಲೂ ಅವಳು ನಿನ್ನ ಪ್ರೀತಿ ಮಾಡ್ತಿರ್ಲಿಲ್ಲ. ನೋಡ, ನನ್ಗೆ ಇದುವರೆಗೂ ಕೊಟ್ಟ ಅಭ್ಯಾಸವೇ ಹೊರತು ಯಾರನ್ನೂ ಕೇಳಿಲ್ಲ. ಆದ್ರೆ ನಿನಗೋಸ್ಕರ ನನ್ನ ಜೀವನದಲ್ಲಿ ಮೊದಲನೇ ಸಾರ್ತಿ ಅವನ ಹತ್ರ ಹೋಗಿ, ಅಪ್ಪ, ನಿನ್ ಸೋದರ ಸೊಸೆನ ನನ್ ಮೊಮ್ಮಗನ್ ಕೊಟ್ಟು ಮದುವೆ ಮಾಡ್ತೀಯಪ್ಪ ಅಂತ ಕೇಳ್ಕೊತೀನಿ ಕಣ, ಕೇಳ್ಕೊತೀನಿ ಕಣ. ನನಗೆ ಅವಮಾನ ಆಗುತ್ತೆ. ತಾತ, ಬೇಡ ತಾತ,
ಇಷ್ಟ ದಿನ ಅಪ್ಪ ಅಮ್ಮ ಇಲ್ದೆ ಬದುಕ್ತೆ ಇನ್ ಮೇಲೊಂದು ಹುಡುಗಿ ಇಲ್ದೆ ಜೀವನ ಹುಡಿ ಬದುಕ್ತೇನೆ